ಎಜುಕೇಶನ್ ಲೋನ್ ನ ಕೇಳೋಕೆ ಅಂತ ನಾನು ನಮ್ಮ ತಂದೆ ಬ್ಯಾಂಕ್ ಅನ್ನ ವಿಸಿಟ್ ಮಾಡಿದ್ವಿ ಒಂದು ಸಿಚುವೇಶನ್ ಅಲ್ಲಿ. ಸೊ ಬೇಸಿಕಲಿ ಎಂಡ್ ಆಫ್ ದ ಡಿಸ್ಕಷನ್ ಹೇಳ್ತೀವಪ್ಪ ಅಂತಂದ್ರೆ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ನಮಗೂ ಅರ್ಥ ಆಗಲಿಲ್ಲ, ನಮ್ಮ ರಿಕ್ವೈರ್ಮೆಂಟ್ ಏನು ಅಂತ ಅವ್ರಿಗೂ ಕೂಡ ಅರ್ಥ ಆಗಲಿಲ್ಲ. ಓವರ್ ಆಲ್ ಹೇಳಬೇಕು ಅಂತಂದ್ರೆ ಎಜುಕೇಶನ್ ಲೋನ್ ಸ್ಯಾಂಕ್ಷನ್ ಆಗಲಿಲ್ಲ ಆ ಒಂದು ಸಮಯದಲ್ಲಿ. ಸುಮಾರು ಜನಕ್ಕೆ ಇಶ್ಯೂ ಅಂತ ಹೇಳ್ಬೋದು. ಒಂದ್ ಕಡೆಯಿಂದ ಎಜುಕೇಶನ್ ಲೋನ್ ಅಂತಕ್ಕಂಥದ್ದು ಅದ್ಭುತವಾದಂತಹ ಅವಕಾಶ ಆಗಿರುತ್ತೆ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ, ಬಟ್ ಇನ್ನೊಂದು ಕಡೆಯಿಂದ ಸುಮಾರು ಕಾಂಪ್ಲಿಕೇಶನ್ಸ್ ಗಳು ಈ ಪ್ರೋಸೆಸ್ ಅಲ್ಲಿ ಇರುತ್ತೆ. ಇದೇ ಎಕ್ಸಾಕ್ಟ್ ವಿಷಯವನ್ನ ಇವತ್ತಿನ ವಿಡಿಯೋ ಮೂಲಕ ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇರ್ತಕ್ಕಂಥದ್ದು. ಎಜುಕೇಶನ್ ಲೋನ್ ತಗೊಳ್ಳೋದಕ್ಕಿಂತ ಮುಂಚೆ ನಾವು ವಹಿಸಬೇಕಾಗಿರ್ತಕ್ಕಂತಹ ಕಾಳಜಿಗಳೇನು, ಇನ್ನೊಂದು ಕಡೆಯಿಂದ ಯಾವ ರೀತಿ ಇದರಲ್ಲಿರ್ತಕ್ಕಂತಹ ಪ್ರೋಸೆಸ್ಗಳಿದೆ, ರಿಕ್ವೈರ್ಮೆಂಟ್ಸ್ ಏನಿರುತ್ತೆ, ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದೆ. ಎಸ್ಪೆಷಲಿ ನಿಮ್ಮಲ್ಲಿ ಯಾರು ಗೊತ್ತಿರತಕ್ಕಂತಹ ಸ್ಟೂಡೆಂಟ್ಸ್ ಗಳಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಎಜುಕೇಶನ್ ಲೋನ್ ರಿಲೇಟೆಡ್ ಅವ್ರಿಗೂ ಕೂಡ ಮಾಹಿತಿಗಳು ತಿಳಿಯುತ್ತೆ. ಇನ್ ಕೇಸ್ ನಿಮ್ಮಲ್ಲಿ ಯಾರು ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಫೈನಾನ್ಸ್ ಅಪ್ಡೇಟ್ಸ್ಗಳು ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತ ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಬರ್ತಕ್ಕಂತಹ ಮುಖ್ಯ ಪಾಯಿಂಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಏನೆಲ್ಲ ರಿಕ್ವೈರ್ಮೆಂಟ್ಸ್ ಗಳಿರುತ್ತಪ್ಪ ಈ ಒಂದು ಪರ್ಟಿಕ್ಯುಲರ್ ಲೋನ್ಗೆ ನಾವು ಅಪ್ಲೈ ಮಾಡಬೇಕು ಅಂತಂದ್ರೆ, ಇದು ಲೆಂಡರ್ ಟು ಲೆಂಡರ್, ಬೇಸಿಕಲಿ ಬ್ಯಾಂಕ್ಸ್ ಟು ಬ್ಯಾಂಕ್ ವೇರಿಯೇಷನ್ ಆಗುತ್ತೆ. ಇದರಲ್ಲಿ ಸುಮಾರು ರೀತಿಯಂತ ರಿಕ್ವೈರ್ಮೆಂಟ್ಸ್ ಗಳಿರುತ್ತೆ. ಬಟ್ ಅಂಡರ್ಲೈಯಿಂಗ್ ಒಂದೇನೆ, ಸೇಮ್ ಏನಪ್ಪಾ ಅಂತಂದ್ರೆ ಎಷ್ಟು ಸೆಕ್ಯೂರಿಟಿ ಇದೆ ಅನ್ನೋದನ್ನ ಮುಂಚೆನೆ ಗೇಜ್ ಮಾಡುತ್ತೆ ಯಾವುದೇ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಲೋನ್ ಅನ್ನ ಕೊಡೋದಕ್ಕಿಂತ ಮುಂಚೆ. ಅದು ಯಾವುದೇ ಸಾಲ ಇರಬಹುದು, ಬಟ್ ಎಸ್ಪೆಷಲಿ ಎಜುಕೇಶನ್ ಲೋನ್ ಅಂತ ಹೇಳೋದಾದ್ರೆ ಫಸ್ಟ್ ನೋಡ್ತಕ್ಕಂಥದ್ದೇನು, ಎಜುಕೇಶನ್ ವೈಸ್ ಸ್ಟೂಡೆಂಟ್ ಯಾವ ರೀತಿ ಇದ್ದಾರೆ, ಸ್ಟ್ರಾಂಗ್ ಇದ್ದಾರಾ ಇಲ್ವಾ ಎಜುಕೇಶನ್ ಅಲ್ಲಿ, ಇವರು ನೆಕ್ಸ್ಟ್ ಲೆವೆಲ್ ಜಾಬ್ ತಗೊಂಡು ನಮ್ಮ ಲೋನ್ ಅನ್ನ ಕ್ಲಿಯರ್ ಮಾಡತಕ್ಕಂತ ಶಕ್ತಿ ಇದೆಯಲ್ವಾ ಅಂತ ಮೊದಲನೇದಾಗಿ ನೋಡ್ತಾರೆ. ಸೊ ಆಬ್ವಿಯಸ್ಲಿ ಗ್ರೇಡ್ ಇಸ್ ಒನ್ ಆಸ್ಪೆಕ್ಟ್ ಅಂತ ಹೇಳ್ಬೋದು. ಇನ್ನೊಂದು ಕಡೆಯಿಂದ ಅಂತ ಹೇಳೋದಾದ್ರೆ ಅವ್ರ ಹಿಂದೆ ಯಾವ ರೀತಿಯಾದಂತಹ ಬ್ಯಾಕಪ್ ಇದೆ, ಫಾರ್ ಎಕ್ಸಾಂಪಲ್ ಅಸೆಟ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಕೆಲವೊಂದಿಷ್ಟು ಬ್ಯಾಂಕ್ಸ್ ಗಳು ನೋಡುತ್ತೆ. ಒಂದು ಕಡೆಯಿಂದ ಕೆಲವೊಂದಿಷ್ಟು ಬ್ಯಾಂಕ್ಸ್ ಗಳು ಅಥವಾ ಲೆಂಡರ್ಸ್ ಗಳು ಏನಿದಾರೋ ಓನ್ಲಿ ಅಬ್ರಾಡ್ ಅಲ್ಲಿ ಮಾತ್ರ, ಅಂದ್ರೆ ಬೇಸಿಕಲಿ ಹೊರಗಡೆ ದೇಶಗಳಲ್ಲಿ ಮಾತ್ರ ಓದ್ತಕ್ಕಂಥವ್ರಿಗೆ ಮಾತ್ರ ಎಜುಕೇಶನ್ ಲೋನ್ ಅನ್ನ ಕೊಡ್ತಾರೆ. ಇನ್ನೊಂದು ಕಡೆಯಿಂದ ವಿತ್ ಇನ್ ಕಂಟ್ರಿ ಹಾಗೆ ಔಟ್ ಆಫ್ ದ ಕಂಟ್ರಿಲಿ ಎಜುಕೇಶನ್ ಮಾಡ್ತಕ್ಕಂಥವ್ರಿಗೂ ಕೂಡ ಅವಕಾಶಗಳನ್ನು ಕೊಡ್ತಕ್ಕಂತಹ ಬ್ಯಾಂಕ್ಸ್ ಗಳು ಇರುತ್ತೆ. ಹಾಗೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಡೈರೆಕ್ಟ್ ಆಗಿ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಬೇಸಿಸ್ ಅಲ್ಲಿ ಸ್ಟೂಡೆಂಟ್ ಗೆ ಡೈರೆಕ್ಟ್ ಆಗಿ ಲೋನ್ ನ ಸ್ಯಾಂಕ್ಷನ್ ಮಾಡುತ್ತೆ ಬ್ಯಾಂಕ್ಸ್ ಗಳು. ಬಟ್ ಇನ್ನೊಂದು ಕೇಸಲ್ಲಿ ಅವರ ಪೇರೆಂಟ್ಸ್ ಗಳು ಕೂಡ ಜೊತೆಗಿದ್ದಾಗ ಮಾತ್ರ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡುತ್ತೆ. ಹಾಗೆ ಕೊಲಾಟ್ರಲ್ ಅಂತಕ್ಕಂತಹ ಕಾನ್ಸೆಪ್ಟ್ ಬರುತ್ತೆ. ಬೇಸಿಕಲಿ ಆಲ್ರೆಡಿ ನಿಮ್ಗೆ ಗೊತ್ತಿರತಕ್ಕಂತಹ ವಿಷಯ. ಸೊ ಪ್ರಮಾಣಕ್ಕೋಸ್ಕರ ಅವ್ರು ಏನಾದ್ರು ನಿಮ್ ಕಡೆಯಿಂದ ಆಸ್ತಿ ಪತ್ರಗಳನ್ನ ಇಟ್ಕೊಳ್ತಕ್ಕಂಥದ್ದು ಇರಬಹುದು, ಅದು ಮನೆ ಇದೆ ಅಥವಾ ಯಾವುದೇ ಒಂದು ಆಸ್ತಿ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನ ಇಟ್ಕೊಂಡು ಕೂಡ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡುತ್ತೆ ಕೆಲವೊಂದಿಷ್ಟು ಬ್ಯಾಂಕ್ಸ್ ಗಳು. ಸೊ ನೀವು ಲೋನ್ ಅನ್ನ ತಗೊಳ್ತಾ ಇದ್ದೀರಾ ಅಂತಂದ್ರೆ ಇದನ್ನ ಮುಂಚೆನೆ ಕೂಲಂಕುಷವಾಗಿ ಡಿಸ್ಕಷನ್ ಮಾಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಎರಡನೇದಾಗಿ ಬರ್ತಕ್ಕಂತಹ ಮುಖ್ಯವಾದಂತಹ ಪಾಯಿಂಟ್, ಬಹಳನೇ ಗಮನ ಕೊಡಬೇಕಾಗಿರ್ತಕ್ಕಂತಹ ಪಾಯಿಂಟ್ ಅಂತ ಹೇಳ್ಬೋದು, ಇಂಟ್ರೆಸ್ಟ್ ರೇಟ್. ಸೊ ಈ ಬಡ್ಡಿ ಏನ್ ಚಾರ್ಜ್ ಮಾಡುತ್ತೋ ನಮ್ಮ ಡೈರೆಕ್ಟ್ ಅಸಲಿನ ಮೇಲೆ ಬರ್ತಕ್ಕಂತಹ ಬಡ್ಡಿ ವೇರಿಯೇಷನ್ ಆಗುತ್ತೆ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಆಫ್ ದ ಸ್ಟೂಡೆಂಟ್. ಸೊ ಬೇಸಿಕಲಿ ಒಬ್ಬ ಸ್ಟೂಡೆಂಟ್ ಈಗ ಹೊರಗಡೆ ದೇಶಕ್ಕೆ ಹೋಗ್ಬಿಟ್ಟು ಕಲಿಬೇಕು ಅಂತಿದ್ದಾರೆ, ಯೂನಿವರ್ಸಿಟಿ ಮೇಲೂ ಕೂಡ ಇದನ್ನ ವೇರಿಯೇಷನ್ಸ್ ಗಳಿರುತ್ತೆ. ಸೊ ಅಲ್ಟಿಮೇಟ್ಲಿ ನಾನೇನಾಗಲೇ ಹೇಳ್ತಾ ಇದ್ನೋ, ಎಷ್ಟು ಅಜ್ಯೂರಿಟಿ ಇದೆ, ಎಷ್ಟು ಸೆಕ್ಯೂರಿಟಿ ಅವರಿಗೆ ಅನಿಸುತ್ತೋ ಅಷ್ಟೇ ಇಂಟ್ರೆಸ್ಟ್ ರೇಟ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಕಡೆಯಿಂದ ಜಾಸ್ತಿ ರಿಸ್ಕ್ ಇದೆಯಪ್ಪ ಇದರಲ್ಲಿ ಅಂತ ಅನಿಸಿದ ಸಂದರ್ಭದಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಗಳನ್ನ ಜಾಸ್ತಿ ಇಡ್ತಾರೆ. ಇದು ಒಂದು ಕಡೆಯಿಂದ ಆದ್ರೆ, ಇನ್ನೊಂದು ಸರ್ವಿಸ್ ಚಾರ್ಜಸ್ ಗಳನ್ನು ಕೂಡ ಬ್ಯಾಂಕ್ಸ್ ಗಳು ಮಾಡುತ್ತೆ. ಅಂದ್ರೆ ಬೇಸಿಕಲಿ ಅವರು ಲೋನ್ ಅನ್ನ ಕೊಡಬೇಕಾದ್ರೆ ಮತ್ತೆ ಅಡಿಷನಲ್ ಆಗಿ ಚಾರ್ಜಸ್ ಗಳನ್ನ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಲೋನ್ ಅನ್ನ ತಗೊಳ್ತಕ್ಕಂತಹ ಸಮಯದಲ್ಲಿ. ಅಂಡ್ ಇದರಲ್ಲಿ ಬರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ EMI ಪೀರಿಯಡ್ಸ್ ಗಳು. ಸೊ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಇನಿಷಿಯಲ್ ಲೆವೆಲ್ ಅಲ್ಲಿ ಈಗ ನೀವು ಸಾಲ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಅನ್ನು ನೀವು ಕಟ್ತಾ ಇರ್ತೀರಾ. ಅರೌಂಡ್ 4 ಲಕ್ಷದಷ್ಟು ಅಮೌಂಟ್ ಅನ್ನು ನೀವು ಕೇಳ್ತಾ ಇದ್ದೀರಾ ಅಂತಂದ್ರೆ ರಫ್ಲಿ 10 ರಿಂದ 15% ಇಂಟ್ರೆಸ್ಟ್ ರೇಟ್ ಅನ್ನು ನಿಮ್ಗೆ ಕೊಡಬಹುದು ಅವರು. 3 ವರ್ಷದವರೆಗೂ ಪೀರಿಯಡ್ ಇರುತ್ತೆ ಇದನ್ನ ಪೇ ಮಾಡ್ಲಿಕ್ಕೆ. ಸೊ ಒಂದು ಕಡೆಯಿಂದ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದ್ದಷ್ಟು ಒಳ್ಳೆಯದು, ಬ್ಯಾಂಕ್ ಟು ಬ್ಯಾಂಕ್ ಇದನ್ನ ಕಂಪೇರ್ ಮಾಡಬೇಕಾಗುತ್ತೆ ನೀವು ಇನಿಷಿಯಲ್ ಲೆವೆಲ್ ಅಲ್ಲಿ. ಇನ್ನೊಂದು ಕಡೆಯಿಂದ ಎಷ್ಟು EMI ಪೀರಿಯಡ್ ಇದೆ ಅನ್ನೋದನ್ನು ಕೂಡ ನೀವು ಇನಿಷಿಯಲ್ ಡಿಸ್ಕಷನ್ ಮಾಡ್ಕೊಂತದ್ದು ಅಥವಾ ಇನಿಷಿಯಲ್ ಇದ್ರ ಬಗ್ಗೆ ಕ್ಲಾರಿಟಿ ಇಟ್ಕೊಂಡು ಮುಂದುವರೆತಕ್ಕಂಥದ್ದು ಸೂಕ್ತವಾಗಿರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಕ್ರೈಟೀರಿಯಾ ರೀಪೇಮೆಂಟ್. ಸೊ ಬೇಸಿಕಲಿ ಎಜುಕೇಶನ್ ಲೋನ್ ಇದಾಗಿರೋದ್ರಿಂದ ನೀವು ಎಜುಕೇಶನ್ ನ ಮುಗಿಸ್ಕೊಂಡು ಅದಾದ್ಮೇಲೆ ಜಾಬ್ಗೆ ನೀವು ಜಾಯ್ನ್ ಆಗಿ 6-12 ತಿಂಗಳು ಬಿಟ್ಟು ಆದ್ಮೇಲೆ ರೀಪೇಮೆಂಟ್ ಮಾಡ್ತಕ್ಕಂಥ ಪ್ರೊಸೀಜರ್ ಇರುತ್ತೆ. ಯೂಶುವಲಿ ಇದನ್ನ ಮೊರಟೋರಿಯಂ ಅಂತ ಹೇಳ್ತಾರೆ. ಇದನ್ನ ನೀವು ಚೆಕ್ ಮಾಡಬೇಕಾಗುತ್ತೆ ಇನಿಷಿಯಲ್ ಲೆವೆಲ್ ಅಲ್ಲಿ. ಸೊ 2 ರೀತಿಯಾದಂತಹ ಪ್ರೊಸೀಜರ್ಗಳು ಬರುತ್ತೆ. ಒಂದು ವಿತ್ ಇಂಟ್ರೆಸ್ಟ್ ಮೊರಟೋರಿಯಂ ಪೀರಿಯಡ್ ಅಂತ ಹೇಳ್ತಾರೆ. ಇದರಲ್ಲಿ ಇನಿಷಿಯಲ್ ಲೆವೆಲ್ ಅಲ್ಲಿ ನಿಮಗೆ ಜಾಬ್ ಸಿಗೋವರೆಗೂ ಕೂಡ ಇಂಟ್ರೆಸ್ಟ್ ರೇಟ್ ಅನ್ನ ಪೇ ಮಾಡಬೇಕಾಗುತ್ತೆ. ನಿಮ್ಮ ಪೇರೆಂಟ್ಸ್ ಗಳು ಅಥವಾ ನೀವೇ ಡೈರೆಕ್ಟ್ ಆಗಿ ಮಾಡ್ತೀರಾ ಅಂತಂದ್ರೂ ಕೂಡ ಇಂಟ್ರೆಸ್ಟ್ ರೇಟ್ ಅನ್ನ ಮಾತ್ರ ಪೇಮೆಂಟ್ ಮಾಡ್ತಾ ಇರ್ತೀರಾ. ಒಂದ್ಸತಿ ನಿಮಗೆ ಜಾಬ್ ಸೆಕ್ಯೂರಿಟಿ ಸಿಕ್ಕಿದೆ ಅಂತಂದ್ರೆ ಮಿಕ್ಕಿರ್ತಕ್ಕಂಥ ಅಮೌಂಟ್ ಅನ್ನ ಆಸ್ ಇಟ್ ಇಸ್ ಪೇಮೆಂಟ್ ಮಾಡ್ಕೊಂಡು ಹೋಗ್ತೀರಾ. ಇನ್ನು ಎರಡನೇದಿಗೆ ಬರ್ತಕ್ಕಂಥದ್ದು ವಿತೌಟ್ ಇಂಟ್ರೆಸ್ಟ್ ರೇಟ್. ಸೊ ಬೇಸಿಕಲಿ ಇಂಟ್ರೆಸ್ಟ್ ರೇಟ್ ಇಲ್ದೇನೆ ಮೊರಟೋರಿಯಂ ಪೀರಿಯಡ್ ಏನಿರುತ್ತೋ ನಿಮಗೆ ಜಾಬ್ ಸಿಕ್ಕೋ ಅದಾದ್ಮೇಲೆ ನೀವು ಪೇಮೆಂಟ್ ಮಾಡ್ತಕ್ಕಂಥ ಅವಕಾಶಗಳನ್ನು ಕೂಡ ಕೆಲವೊಂದಿಷ್ಟು ಬ್ಯಾಂಕ್ಸ್ ಗಳು ಕೊಡುತ್ತೆ. ಬಟ್ ಮೇನ್ ಕ್ಯಾಚ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಅಟ್ ದ ಡ್ಯೂರೇಷನ್ ಆಫ್ ಮೊರಟೋರಿಯಂ
ಟೈಮ್ ಪೀರಿಯಡ್ ಏನಿರುತ್ತೋ ಈ ಒಂದು ಪರ್ಟಿಕ್ಯುಲರ್ ಟೈಮಿನ ಇಂಟ್ರೆಸ್ಟ್ ರೇಟ್ ಅನ್ನ ಅಸಲಿಗೆ ಆಡ್ ಮಾಡ್ಕೊಳ್ತಾ ಹೋಗುತ್ತೆ ಈ ಬ್ಯಾಂಕ್ಸ್ಗಳು. ಸೊ ಹಾಗಾಗಿ ವಿತ್ ಇಂಟ್ರೆಸ್ಟ್ ರೇಟ್ ನೀವು ಕೊಡ್ತೀರಾ ಅಂತಂದ್ರೆ ಫೈನ್, ಬಟ್ ಇಲ್ಲಪ್ಪ ನಮ್ಗೆ ಆ ಶಕ್ತಿ ಇಲ್ಲ, ಇನಿಷಿಯಲ್ ಲೆವೆಲ್ ಜಾಬ್ ತಗೊಂಡು ನೆಕ್ಸ್ಟ್ ಲೆವೆಲ್ ಪೇಮೆಂಟ್ ಮಾಡ್ತಕ್ಕಂಥ ಆಪ್ಷನ್ ಅಲ್ಲಿ ಆಬ್ವಿಯಸ್ಲಿ ಇಂಟ್ರೆಸ್ಟ್ ರೇಟ್ ನಿಮ್ಮ ಓವರ್ ಆಲ್ ಆ ಪರ್ಟಿಕ್ಯುಲರ್ ಪೀರಿಯಡ್ ಇಂಟ್ರೆಸ್ಟ್ ರೇಟ್ ಅಸಲಿಗೆ ಇನ್ಕ್ಲೂಡ್ ಆಗುತ್ತೆ. ಇದನ್ನ ನೀವು ಗಮನ ವಹಿಸಬೇಕಾಗುತ್ತೆ. ಹಾಗೆ ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಇಲ್ದೇನೆ ಡೈರೆಕ್ಟ್ ಆಗಿ ನೀವು ಪೇಮೆಂಟ್ ಮಾಡ್ತಕ್ಕಂಥ ಆಪ್ಷನ್ ಕೂಡ ಕೊಡ್ತಾರೆ. ಬಟ್ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳು ಇದನ್ನ ತಗೊಳ್ತಾರೆ. ಬಟ್ ಮೋಸ್ಟ್ ಆಫ್ ದ ಸಿಚುವೇಷನ್ಸ್ ಗಳಲ್ಲಿ ಜಾಬ್ ತಗೊಂಡು ಆದ್ಮೇಲೆ ಪೇಮೆಂಟ್ ಮಾಡ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಸುಮಾರು ಸ್ಟೂಡೆಂಟ್ಸ್ ಗಳು ಇರ್ತಾರೆ. ಇನ್ನ ನೆಕ್ಸ್ಟ್ ಬರ್ತಕ್ಕಂತಹ ಪಾಯಿಂಟ್ ಅಂತ ಹೇಳ್ಬೋದು ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಸಬ್ಸಿಡೀಸ್ ಗಳು. ಸೊ ಬೇಸಿಕಲಿ ಗವರ್ಮೆಂಟ್ ಕಡೆಯಿಂದ ಸುಮಾರು ಸ್ಕೀಮ್ಸ್ ಗಳಿರುತ್ತೆ. ಹೈಯರ್ ಎಜುಕೇಶನ್ ಅನ್ನ ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸಬ್ಸಿಡೀಸ್ ಗಳನ್ನ ಕೊಡ್ತಾರೆ ಇಂಟ್ರೆಸ್ಟ್ ರೇಟ್ಸ್ ಗಳ ಮೂಲಕ. ಪಡಾವೋ ಪ್ರದೇಶ್ ಸ್ಕೀಮ್ ಇರಬಹುದು, ಸೆಂಟ್ರಲ್ ಗವರ್ಮೆಂಟ್ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಇರಬಹುದು, ಹಾಗೆ ಇದರ ಜೊತೆಗೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಸ್ಕೀಮ್ ಫಾರ್ ಎಜುಕೇಶನಲ್ ಲೋನ್ಸ್ ಇರಬಹುದು, ಹಾಗೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಸ್ಕೀಮ್ ಫಾರ್ ಸ್ಕಿಲ್ ಡೆವಲಪ್ಮೆಂಟ್ ಇರಬಹುದು. ಈ ರೀತಿಯಂತ ಎಷ್ಟೋ ಡಿಫರೆಂಟ್ ಸ್ಕೀಮ್ಸ್ ಗಳನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಹಾಗೆ ಗವರ್ಮೆಂಟ್ ಆಫ್ ಸ್ಟೇಟ್ಸ್ ಕೂಡ ಕೊಡ್ತಾ ಇರುತ್ತೆ ಕೆಲವೊಂದಿಷ್ಟು ಸ್ಟೇಟ್ಸ್ ಗಳಲ್ಲಿ. ಸೊ ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ, ಏನಪ್ಪಾ ಅಂತಂದ್ರೆ ಸಪೋಸ್ 20 ಲಕ್ಷ ರೂಪಾಯಿ ಅಷ್ಟು ಅಮೌಂಟ್, ಅಷ್ಟರವರೆಗೂ ಅಮೌಂಟ್ ನಿಮ್ಗೆ ಬೇಕಾಗಿದೆ, ಹೊರಗಡೆ ದೇಶಕ್ಕೆ ಹೋಗಿ ಓವರ್ಸೀಸ್ ಅಲ್ಲಿ ನೀವು ಕಲಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಜುಕೇಶನ್ ಲೋನ್ ಬೇಕು ಅಂತ ಅಂದ್ರೆ ಯೂಶುವಲಿ ಯಾವುದೇ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ನೀವು ನೋಡ್ತೀರಾ ಅಂತಂದ್ರೆ 10% ನಷ್ಟು ಇಂಟ್ರೆಸ್ಟ್ ರೇಟ್ ಅನ್ನ ಚಾರ್ಜ್ ಮಾಡ್ತಾರೆ. ಅಂದ್ರೆ ಈ ಒಂದು ಎಕ್ಸಾಂಪಲ್ ಮೂಲಕ ನಾವು ನೋಡ್ತೀವಿ ಅಂತಂದ್ರೆ 3 ಡಿಫರೆಂಟ್ ಕೆಟಗರೀಸ್ ಗಳಿದೆ. ಆ ಕೆಟಗರೀಸ್ ಅಂಡರ್ ಅಲ್ಲಿ ಓವರ್ ಆಲ್ 0% ನಷ್ಟು ಬಡ್ಡಿಯನ್ನ ನೀವು ಅಚೀವ್ ಮಾಡಬಹುದಾಗಿರುತ್ತೆ ಎಜುಕೇಶನ್ ಲೋನ್ ವೈಸ್. ಕರೆಕ್ಟ್ ಆಗಿ ಕೇಳಿಸ್ಕೊಳ್ತಾ ಹೋಗಿ 3 ರೀತಿಯಂತ ಕೆಟಗರೀಸ್ ಗಳ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಮೊದಲನೇ ಕೆಟಗರಿ ಏನಿದೆಯೋ ಈ ಕೆಟಗರಿಯಲ್ಲಿ ನಿಮ್ಮ ಓವರ್ ಆಲ್ ಇನ್ಕಮ್ ಏನಿದೆಯೋ ಇಯರ್ಲಿ ಇನ್ಕಮ್ ಒಂದು 10 ಲಕ್ಷದ ಮೇಲೆ ಇರುತ್ತೆ ನಿಮ್ಮ ಫ್ಯಾಮಿಲಿ ಇನ್ಕಮ್. ಈ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ 30% ನಷ್ಟು ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನ ಎವ್ರಿ ಇಯರ್ ಕೂಡ ನೀವು ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟ್ ಪೋರ್ಷನ್ ಮೇಲೆ. ಸೊ ಇದ್ರ ಪ್ರಕಾರ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ನಾವು ನೋಡ್ತೀವಿ ಅಂತಂದ್ರೆ ಎಕ್ಸಾಂಪಲ್ ಮೂಲಕ 7% ನಷ್ಟು ಆಗಿರುತ್ತೆ ನಿಮಗೆ ಈ ಒಂದು ಎಕ್ಸಂಪ್ಷನ್ ನೀವು ತಗೊಳ್ತೀರಾ ಅಂತ ಅಂದ್ರೆ. ಸೊ ಈ ಎಕ್ಸಂಪ್ಷನ್ ಅನ್ನ ನೀವು ATE ಅಂತಕ್ಕಂತಹ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂಡರ್ ಅಲ್ಲಿ ನೀವು ಎಕ್ಸಂಪ್ಷನ್ ನ ಪಡಿಬಹುದಾಗಿರುತ್ತೆ. ಹಾಗೆ ಇಲ್ಲಿ ಇನ್ನೊಂದು ಸ್ಮಾರ್ಟ್ ಪಾಯಿಂಟ್ ಅನ್ನು ಕೂಡ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬಹುದು ಈ ಒಂದು ಪರ್ಟಿಕ್ಯುಲರ್ ಕೆಟಗರಿಯಲ್ಲಿ. ಸಪೋಸ್ ನೀವು ಫಿಕ್ಸೆಡ್ ಡೆಪಾಸಿಟ್ ಮೇಲೆ ಕೊಲಾಟ್ರಲ್ ನ ಕೊಟ್ಟು, ಫಿಕ್ಸೆಡ್ ಡೆಪಾಸಿಟ್ ನಿಮ್ಮ ಹತ್ರ ಆಲ್ರೆಡಿ ಇದೆ, ಅದರ ಕೊಲಾಟ್ರಲ್ ಮೇಲೆ ನೀವು ಲೋನ್ ನ ತೆಗೆದುಕೊಂಡಿದ್ದೀರಾ ಅಂತ ಅಂದ್ರೆ ಫಿಕ್ಸೆಡ್ ಡೆಪಾಸಿಟ್ ಕೂಡ 6-7% ನಷ್ಟು ನಿಮಗೆ ಇನ್ಕಮ್ ಓವರ್ ಆಲ್ ಇಂಟ್ರೆಸ್ಟ್ ರೇಟ್ ಆಡ್ ಆಗುತ್ತೆ. ಸೊ ಇದನ್ನ ನೀವು ಯೂಸ್ ಮಾಡ್ಕೊಳ್ತೀರಾ ಅಂತಂದ್ರೆ ಆಲ್ಮೋಸ್ಟ್ 0% ನಷ್ಟು ಬಡ್ಡಿಯನ್ನು ನೀವು ಕಟ್ತೀರಾ ಎಂಟೈರ್ ಎಜುಕೇಶನ್ ಲೋನ್ಗೆ. ಇನ್ನ ಎರಡನೇ ಟೈಪ್, ಮೂರನೇ ಟೈಪ್ ಅಂತ ಹೇಳಿದ್ರೆ ಟೈಪ್ 2 ಕೆಟಗರಿ ಅಂತ ಹೇಳಿದ್ರೆ SC/ST ಬೇಸಿಕಲಿ ಮೈನಾರಿಟಿ ಕೆಟಗರಿ ನೀವು ಇರ್ತೀರಾ. ಹಾಗೆ ನಿಮ್ಮ ಓವರ್ ಆಲ್ ಆನ್ಯುವಲ್ ಇನ್ಕಮ್ ಏನಿದೆಯೋ 8 ಲಕ್ಷಕ್ಕಿಂತ ಕೆಳಗಡೆ ಇರುತ್ತೆ. ಅಥವಾ ನೀವು ಯಾವುದೇ ರಿಲಿಜನ್ ಗೆ ಇನ್ಕ್ಲೂಡ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕ್ಯಾಸ್ಟ್ ಅಲ್ಲಿ ಬರ್ತೀರಾ ಅಂತಂದ್ರೂ ಕೂಡ ನಿಮ್ಮ ಓವರ್ ಆಲ್ ಫ್ಯಾಮಿಲಿ ಇನ್ಕಮ್ ಪರ್ ಆನಮ್ಗೆ 5 ಲಕ್ಷದ ಒಳಗಡೆ ಬರುತ್ತೆ ಅಂತಂದ್ರೆ ಈ 2 ಕೆಟಗರಿ ನೀವು ಬರ್ತೀರಾ ಅಂತಂದ್ರೆ ಸುಮಾರು ಬೆನಿಫಿಟ್ಸ್ ಗಳು ನಿಮಗೆ ಸಿಗುತ್ತೆ ಎಜುಕೇಶನ್ ಲೋನ್ ಅಲ್ಲಿ. ಡಾಕ್ಟರ್ ಅಂಬೇಡ್ಕರ್ ಸ್ಕೀಮ್ ಆಫ್ ಇಂಟ್ರೆಸ್ಟ್ ಸಬ್ಸಿಡಿ ಆನ್ ಎಜುಕೇಶನಲ್ ಲೋನ್ ಫಾರ್ ಓವರ್ಸೀಸ್ ಸ್ಟಡೀಸ್ ಅಂತಕ್ಕಂತಹ ಸ್ಕೀಮ್ ಇದೆ ಗವರ್ಮೆಂಟ್ ಕಡೆಯಿಂದ ಕೊಡ್ತಕ್ಕಂಥದ್ದು. 10% ನಷ್ಟು ಏನು ಇಂಟ್ರೆಸ್ಟ್ ರೇಟ್ ಇದೆಯೋ ಆ ಒಂದು 3 ವರ್ಷಕ್ಕೆ ನಿಮ್ಮ ಲೋನ್ ಮೇಲೆ ಇರ್ತಕ್ಕಂಥದ್ದನ್ನ ಗವರ್ಮೆಂಟ್ ಪೇ ಮಾಡುತ್ತೆ. ಸಪೋಸ್ ಈ ಒಂದು ಕೇಸಲ್ಲೂ ಕೂಡ ನೀವು FD ಮೇಲೆ ಕೊಲಾಟರಲ್ ತಗೊಂಡು ನೀವು ಲೋನ್ ತಗೊಂಡಿದ್ದೀರಾ ಅಂತ ಹೇಳೋದಾದ್ರೆ 7% ನಷ್ಟು ರಿಟರ್ನ್ ನಿಮಗೆ FD ಇಂದ ಬರುತ್ತೆ. ಓವರ್ ಆಲ್ ಆಗಿ ನೋಡ್ತೀವಿ ಅಂತಂದ್ರೆ ಎಫೆಕ್ಟಿವ್ ಆಗಿ ನೀವು ಬರೀ 3% ನಷ್ಟು ಮಾತ್ರ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ತೀರಾ ಓವರ್ ಆಲ್ ಎಜುಕೇಶನ್ ಲೋನ್ ಅಲ್ಲಿ. ಹಾಗೆ ಮೊದಲನೇ 3 ವರ್ಷಕ್ಕೆ ನೀವೇನ್ ತಗೊಂಡಿರ್ತೀರೋ ಇಂಟ್ರೆಸ್ಟ್ ರೇಟ್ ಇಂದ ಬಂದಿರತಕ್ಕಂತಹ ಲಾಭ ಏನಿದೆಯೋ ಅದನ್ನ ನಾವು ನೋಡ್ತೀವಿ ಅಂತಂದ್ರೆ ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಅಗೇನ್ 0% ಇಂಟ್ರೆಸ್ಟ್ ರೇಟ್ ಗೆ ಬಂದು ನೀವು ಜಾಯ್ನ್ ಆಗ್ತೀರಾ. ಇನ್ನ ನೆಕ್ಸ್ಟ್ ಬರ್ತಕ್ಕಂತಹ ಪಾಯಿಂಟ್ ಕೊಲಾಟ್ರಲ್ ಹಾಗೆ ಕೋ ಅಪ್ಲಿಕೆಂಟ್ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕಾಗುತ್ತೆ. ಬೇಸಿಕಲಿ ವಿತ್ ಕೊಲಾಟ್ರಲ್ ವಿತೌಟ್ ಕೊಲಾಟ್ರಲ್ ಅಂತಕ್ಕಂತಹ 2 ಕೆಟಗರೀಸ್ ಗಳು ಬರುತ್ತೆ. ಸೊ ಒಂದು ಕೇಸಲ್ಲಿ ಕೊಲಾಟ್ರಲ್ ಇಟ್ಕೊಂಡು ಅಂದ್ರೆ ಏನಾದರೂ ಆಸ್ತಿ ಪತ್ರಗಳಿರಬಹುದು, ಹಾಗೆ ಏನಾದರೂ ಒಂದು ಪರ್ಟಿಕ್ಯುಲರ್ ಸೆಕ್ಯೂರಿಟಿ ಅದು FD ಬೇಸಿಸ್ ಅಲ್ಲಿ ಇರಬಹುದು, ಏನಾದರೂ ಒಂದು ಸೆಕ್ಯೂರಿಟಿನ ಇಟ್ಕೊಂಡು ಆಸ್ ಅ ಕೊಲಾಟ್ರಲ್ ನಿಮಗೆ ಲೋನ್ ಅನ್ನ ಕೊಡುತ್ತೆ ಬ್ಯಾಂಕ್ಸ್ ಗಳು. ಇನ್ನೊಂದು ಕೇಸಲ್ಲಿ ವಿತೌಟ್ ಕೊಲಾಟ್ರಲ್ ಕೂಡ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡುತ್ತೆ. ಸೊ ಯಾವ ರೀತಿಯಾದಂತಹ ಅಸೆಟ್ಸ್ ಗಳನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಪ್ಪ ಎಜುಕೇಶನ್ ಲೋನ್ಗೆ? ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಬರುತ್ತೆ, ನಾನ್ ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಬರುತ್ತೆ. ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಅಂದ್ರೆ ಫಿಕ್ಸೆಡ್ ಆಗಿರ್ತಕ್ಕಂಥದ್ದು ಲೈಕ್ ಹೋಮ್ ಇರಬಹುದು, ಲ್ಯಾಂಡ್ ಇರಬಹುದು, ಈ ಒಂದು ಪತ್ರಗಳ ಬೇಸಿಸ್ ಅಲ್ಲಿ ಲೋನ್ ಅನ್ನ ಕೊಡ್ತಾರೆ. ನಾನ್ ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಅಂದ್ರೆ ಈಗ ಬೇಸಿಕಲಿ ಸೆಕ್ಯೂರಿಟೀಸ್ ಲೈಕ್ FD ಇರಬಹುದು, ಇವನ್ ಗವರ್ಮೆಂಟ್ ಬಾಂಡ್ಸ್ ಗಳನ್ನು ಕೂಡ ಒಪ್ಕೊಳ್ಳುತ್ತೆ ಈ ರೀತಿಯಂತ ಸಂದರ್ಭದಲ್ಲಿ ಆಸ್ ಅ ಕೊಲಾಟ್ರಲ್ ಬ್ಯಾಂಕ್ಸ್ ಗಳು. ಹಾಗಿದ್ರೆ ಕೊಲಾಟ್ರಲ್ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಏನ್ ಮಾಡೋದಪ್ಪ? ಯಾವುದೇ ರೀತಿಯಂತ ಆಸ್ತಿ ಪತ್ರಗಳಿಲ್ಲ ಅಂತಂದ್ರೆ ಏನ್ ಮಾಡ್ತಕ್ಕಂಥದ್ದು? ಎರಡನೇ ಆಪ್ಷನ್ ಗೆ ಶಿಫ್ಟ್ ಆಗುತ್ತೆ ಬ್ಯಾಂಕ್ಸ್ ಗಳು. ಅವ್ರದೇ ಆದಂತ ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ಸ್ ಇರುತ್ತೆ. ಈಗ ಅದು ಪರ್ಟಿಕ್ಯುಲರ್ ಯೂನಿವರ್ಸಿಟೀಸ್ಗೆ ನೀವು ಹೋಗಿ ಸ್ಟಡಿ ಮಾಡ್ತೀರಾ ಅಂತಂದ್ರೆ ಅದಕ್ಕೂ ಕೂಡ ಕನ್ಸಿಡರೇಷನ್ ಮಾಡುತ್ತೆ ಬ್ಯಾಂಕ್ಸ್ ಗಳು. ಇಲ್ಲ ಅಂತಂದ್ರೆ ನಿಮ್ಮ ಓವರ್ ಆಲ್ ಟ್ರ್ಯಾಕ್ ರೆಕಾರ್ಡ್ ಯಾವ ರೀತಿ ಇದೆ ಇಲ್ಲೆಲ್ಲನೂ ಕೂಡ ಗಮನಕ್ಕೆ ಇಟ್ಕೊಂಡು ನಿಮಗೆ ಲೋನ್ ಕೊಡ್ತಾರೆ. ಬಿಕಾಸ್ ಭವಿಷ್ಯದಲ್ಲಿ ನೀವು ಕಟ್ಟಬಹುದಾ ಇಲ್ವಾ ಅಂತಕ್ಕಂತಹ ಒಂದು ಅಸೆಸ್ಮೆಂಟ್ ಮೇಲೆ ಅವರು ಲೋನ್ ಕೊಡ್ತಾರೆ. ಯಾವುದೇ ರೀತಿಯಂತ ಕೊಲಾಟ್ರಲ್ ಇಲ್ಲದೇನೆ ಕೊಡ್ತಾ ಇರೋದ್ರಿಂದ ಸುಮಾರು ರೀತಿಯಂತ ವೆರಿಫಿಕೇಶನ್ಸ್ ಗಳು ಹಾಗೆ ಸುಮಾರು ರೀತಿಯಂತ ರಿಕ್ವೈರ್ಮೆಂಟ್ಸ್ ಗಳನ್ನ ಈ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಫಾಲೋ ಮಾಡುತ್ತೆ ಬ್ಯಾಂಕ್ಸ್ ಗಳು. ಬಟ್ ಈ ಸಂದರ್ಭದಲ್ಲಿ ಗವರ್ಮೆಂಟ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಬೇಸಿಕಲಿ ನಿಮ್ಮ ಫ್ಯಾಮಿಲಿ ಇನ್ಕಮ್ ಇಯರ್ಲಿ ಇನ್ಕಮ್ 4.5 ಲಕ್ಷಕ್ಕಿಂತ ಕೆಳಗಡೆ ಇದೆ ಅಂತಂದ್ರೆ ಈ ಸ್ಕೀಮ್ ಅನ್ನ ನೀವು ಆಪ್ಟ್ ಮಾಡ್ಕೊಳ್ಬಹುದು. ಕ್ರೆಡಿಟ್ ಗ್ಯಾರಂಟಿ ಫಂಡ್ ಸ್ಕೀಮ್ ಫಾರ್ ಎಜುಕೇಶನಲ್ ಲೋನ್ಸ್, ಈ ಒಂದು ಸ್ಕೀಮ್ ಅಡಿಯಲ್ಲಿ ನೀವು 7.5 ಲಕ್ಷದಷ್ಟು ಲೋನ್ ಅನ್ನ ಪಡಿಬಹುದಾಗಿರುತ್ತೆ ಯಾವುದೇ ರೀತಿಯಂತ ಕೊಲಾಟ್ರಲ್ ನ ಕೊಡದೆ.
ಪಾಯಿಂಟ್ ನಂಬರ್ 6 ಬೇಸಿಕಲಿ ಲೋನ್ ಅಮೌಂಟ್ ಎಷ್ಟು, ಹಾಗೆ ಈ ಅಮೌಂಟ್ನ ಬೇಸಿಸ್ ಅಲ್ಲಿ ಅರ್ಲಿ ರೀಪೇಮೆಂಟ್ ಇರತಕ್ಕಂಥ ಆಪ್ಷನ್ಸ್ಗಳ ಬಗ್ಗೆ ನಾವು ಮಾತಾಡಕ್ಕೆ ಹೋಗ್ತಾ ಇದೀವಿ. ಮೊದಲನೇದಾಗಿ ಅಂತ ಅಂದ್ರೆ ನಾನು ಆಲ್ರೆಡಿ ಹೇಳ್ದೆ ಇದನ್ನ ಇನಿಷಿಯಲ್ನೇ, ಲೋನ್ ತಗೊಳ್ತಕ್ಕಂತಹ ಸಂದರ್ಭದಲ್ಲಿ ಬಹಳ ಖುಷಿ ಅನ್ಸುತ್ತೆ ನಮಗೆ. ಅಫ್ಕೋರ್ಸ್ ಎಜುಕೇಶನ್ ಲೋನ್ ಅಂತಕ್ಕಂಥದ್ದು ಒಳ್ಳೆ ವಿದ್ಯಾರ್ಥಿಗಳಿಗೆ, ಒಳ್ಳೆ ಪರ್ಫಾರ್ಮೆನ್ಸ್ ಇರತಕ್ಕಂತಹ ಒಂದು ಸ್ಟೂಡೆಂಟ್ಸ್ಗಳಿಗೆ ಡೆಫಿನೆಟ್ಲಿ ಲೈಫ್ ಸೇವರ್ ಅಂತ ಹೇಳ್ಬೋದು. ಹೊಸ ಹೊಸ ಅವಕಾಶಗಳನ್ನ ತಂದು ಕೊಡುತ್ತೆ. ಹಾಗೆ ದೊಡ್ಡ ಅಮೌಂಟ್ ಅನ್ನ ಇನಿಷಿಯಲ್ ತಗೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಬಹಳ ಕೂಲ್ ಅನ್ಸುತ್ತೆ. ಓಕೆ, ಹೊರಗಡೆಗೆಲ್ಲ ನಾವು ಓದ್ತೀವಿ ಅಂತ ಹೇಳ್ಕೊಂಡು ನಾವು ಜಾಸ್ತಿ ಲೋನ್ ಅನ್ನ ಕಮಿಟ್ ಆಗ್ತೀವಿ. ಬಟ್ ಒಂದ್ಸತಿ ನೀವು ಅರ್ನಿಂಗ್ ಸ್ಟಾರ್ಟ್ ಮಾಡಾದ್ಮೇಲೆ ಒಂಥರ ಕಮಿಟ್ಮೆಂಟ್ ಆಗಿದೆ, ಡೆವಲಪ್ ಆಗುತ್ತೆ. ಹೆಲ್ತ್ ಏನಿದೆಯೋ ಫಿನಾನ್ಷಿಯಲ್ ಹೆಲ್ತ್ ಕೆಡ್ತಕ್ಕಂತಹ ಒಂದು ಪಾಸಿಬಿಲಿಟೀಸ್ ಇರುತ್ತೆ. ಬಟ್ ಒನ್ ಆಫ್ ದ ಸ್ಮಾರ್ಟೆಸ್ಟ್ ಆಪ್ಷನ್ ಏನ್ ಗೊತ್ತಾ, ಆದಷ್ಟು ಈ ಒಂದು EMI ಏನ್ ನಿಮ್ದು ಸ್ಟಾರ್ಟ್ ಆಗುತ್ತೋ, ಸ್ಟಾರ್ಟ್ ಆಗ್ತಕ್ಕಂತಹ ಇನಿಷಿಯಲ್ ಸಂದರ್ಭದಲ್ಲೇನೆ ನೀವು ಆದಷ್ಟು ಬೇಗನೆ ಅಮೌಂಟ್ ಅನ್ನ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಬಹುದು. ಅಂಡ್ ದ ಬೆಟರ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಪ್ರೀ ಕ್ಲೋಸರ್ಸ್ ಗಳಿಗೆ, ಸೊ ಪಾರ್ಷಿಯಲ್ ಪ್ರೀ ಕ್ಲೋಸರ್ಸ್ ಗಳಿಗೆ ಯಾವುದೇ ರೀತಿ ಅಂತ ಅಡಿಷನಲ್ ಚಾರ್ಜಸ್ ಗಳನ್ನ ಮಾಡಲ್ಲ ಮೋಸ್ಟ್ ಆಫ್ ದ ಎಜುಕೇಶನ್ ಲೋನ್ಸ್ ಗಳಲ್ಲಿ. ಸೊ ಹಾಗಾಗಿ ಆದಷ್ಟು ಬೇಗ ನೀವು ಕ್ಲಿಯರ್ ಮಾಡ್ಕೊಳ್ತೀರಾ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು 20 ಲಕ್ಷ ಸಾಲ ತಗೊಂಡಿದ್ದೀರಾ, ಬಟ್ ನೀವು EMI ಸ್ಟಾರ್ಟ್ ಆದ್ಮೇಲೆ ಒಂದ್ 2-3 ಲಕ್ಷ ನೀವು ಕ್ಲಿಯರ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಅಸಲನ್ನ ಕ್ಲಿಯರ್ ಮಾಡ್ತೀರಾ. ಅಡಿಷನಲ್ ಆಗಿ ಇಂಟ್ರೆಸ್ಟ್ ಕಟ್ಟತಕ್ಕಂಥ ಅವಕಾಶನೂ ಇರಲ್ಲ. ಹಾಗೆ ಬೇಗನೆ ನಿಮ್ಮ ಸಾಲದಿಂದ ಹೊರಗಡೆ ಬರತಕ್ಕಂತಹ ಪಾಸಿಬಿಲಿಟೀಸ್ ಗಳಿರುತ್ತೆ. ಇನ್ನು ನೆಕ್ಸ್ಟ್ ನಾವು ಗಮನಕ್ಕೆ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಪಾಯಿಂಟ್ ಅಂತ ಹೇಳ್ಬೋದು ಪ್ರೊಸೆಸಿಂಗ್ ಟೈಮ್. ಯಾವುದೇ ಒಂದು ಬ್ಯಾಂಕ್ಗೂ ಕೂಡ ವೇರಿಯೇಷನ್ ಆಗುತ್ತೆ, ಇದು ಬ್ಯಾಂಕ್ ಟು ಬ್ಯಾಂಕ್. ಬೇಸಿಕಲಿ ನೀವು ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ಆದ್ಮೇಲೆ ಎಷ್ಟು ದಿನ ಅವರು ತಗೊಳ್ತಾರೆ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು. ಈ ಪಾಯಿಂಟ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಇಮಿಡಿಯೇಟ್ ಆಗಿ ನಮ್ಮ ರಿಕ್ವೈರ್ಮೆಂಟ್ ಇರುತ್ತೆ ಹಣದ್ದು, ಬಿಕಾಸ್ ಇಮಿಡಿಯೇಟ್ ಆಗಿ ನಾವು ಹೋಗಿ ಎನ್ರೋಲ್ಮೆಂಟ್ ಆಗಬೇಕಾಗಿರುತ್ತೆ. ಆ ರೀತಿಯಂತ ಸಂದರ್ಭದಲ್ಲಿ ಇದನ್ನ ಕೂಡ ಚೆಕ್ ಮಾಡಬೇಕಾಗುತ್ತೆ ನೀವು. ಬ್ಯಾಂಕ್ ಟು ಬ್ಯಾಂಕ್ ವೇರಿಯೇಷನ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದ್ರೆ, ಯೂನಿಯನ್ ಬ್ಯಾಂಕ್ ಅಲ್ಲಿ ನಿಮಗೆ 7 ದಿನಕ್ಕೆ ಸ್ಯಾಂಕ್ಷನ್ ಆಗುತ್ತೆ ಒಂದ್ಸತಿ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ರೆ. ವೇರಿ SBI ಮಿನಿಮಮ್ 15 ದಿನಗಳನ್ನ ತಗೊಳ್ತಾ ಇದ್ದಾರೆ ಇವತ್ತಿನ ಕಾಲಕ್ಕೆ. ಸೊ ಹಾಗಾಗಿ ಇದನ್ನ ಒಂದ್ಸತಿ ಗಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್. ವೆಲ್, ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳ್ಬೋದು ಲೋನ್ ಮಾರ್ಜಿನ್ ಅಮೌಂಟ್. ಸೊ ಬೇಸಿಕಲಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ 2 ರೀತಿಯಂತ ಪ್ರೋಸೆಸ್ಗಳು ಬರುತ್ತೆ. ನೀವು ಲೋನ್ ನ ಕೇಳಕ್ ಹೋದಾಗ ಮಾರ್ಜಿನ್ ನ ಇಟ್ಕೊಂಡ್ಬಿಟ್ಟು ನಿಮಗೆ ಲೋನ್ ಅನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಅಸ್ಯೂಮ್ ನಿಮ್ಗೆ ಒಂದು 20 ಲಕ್ಷ ನಿಮ್ಗೆ ಬೇಕಾಗಿದೆ ಎಜುಕೇಶನ್ಗೆ ಅಂತ ಅಂದ್ರೆ, ಅದರಲ್ಲಿ 20% ಮಾರ್ಜಿನ್ ಅಮೌಂಟ್ ಅಂತ ಏನಾದರೂ ಬ್ಯಾಂಕ್ ಕನ್ಸಿಡರ್ ಮಾಡಿದ್ರೆ 4 ಲಕ್ಷದಷ್ಟು ಅಮೌಂಟ್ ಅನ್ನ ನೀವೇ ಖುದ್ದಾಗಿ ನಿಮ್ಮ ಪಾಕೆಟ್ ಇಂದ ಅರೇಂಜ್ ಮಾಡ್ಕೋಬಹುದಾಗಿರುತ್ತೆ. 100% ಫಿನಾನ್ಸಿಂಗ್ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಗಳು ಕೊಡಲ್ಲ, ಬಟ್ ಕೆಲವೊಂದಿಷ್ಟು ಬ್ಯಾಂಕ್ಸ್ ಗಳು ಕೂಡ ಆಫರ್ ಮಾಡುತ್ತೆ. ಸೊ ಈ ರೀತಿಯಂತ ಕೇಸಲ್ಲಿ 100% ಫಿನಾನ್ಸಿಂಗ್ ಫಸ್ಟ್ ಲೆವೆಲ್ ಅಲ್ಲಿ ಸಿಗ್ತಾ ಇದೆಯಾ ಅಂತ ಹೇಳ್ಕೊಂಡು ಫಸ್ಟ್ ಲೆವೆಲ್ ಅಲ್ಲಿ ಚೆಕ್ ಮಾಡಿ ನಿಮ್ಗೆ ಗೊತ್ತಿರತಕ್ಕಂತಹ ಬ್ಯಾಂಕ್ಸ್ ಗಳಲ್ಲಿ ಕಂಪೇರ್ ಮಾಡ್ಕೊಂಡು ನೋಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಬಿಕಾಸ್ ಇಮಿಡಿಯೇಟ್ಲಿ ಬೇಕು ಅಂತಂದಾಗ, ಈಗ 3-4 ಲಕ್ಷ ಇಮಿಡಿಯೇಟ್ ಆಗಿ ಅರೇಂಜ್ ಮಾಡಬೇಕು ಅಂತಂದಾಗ ಯಾರಿಗೆ ಆಗಲಿ ಸ್ವಲ್ಪ ಕಷ್ಟದ ವಿಚಾರ ಅಂತ ಹೇಳ್ಬೋದು, ಇಮಿಡಿಯೇಟ್ ಆಗಿ ಆ ರೀತಿಯಂತ ಹಣ ಬೇಕು ಅಂತಂದಾಗ. ಸೊ ಹಾಗಾಗಿ ಈ ಒಂದು ವಿಷಯನೂ ಕೂಡ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ್ ಲೆಂಡರ್ ಕ್ರೆಡಿಬಿಲಿಟಿ. ಸೊ ನಾವು ಸಾಲವನ್ನ ತಗೊಳ್ತಾ ಇದೀವಿ ಅಂತಂದ್ರೆ, ಎಸ್ಪೆಷಲಿ ದೊಡ್ಡ ಲೋನ್ ಆಗಿರುತ್ತೆ, ಎಜುಕೇಶನ್ ಲೋನ್ ಅಂತಕ್ಕಂಥದ್ದು 10-20 ಲಕ್ಷ ಎಲ್ಲ ಲೋನ್ ತಗೊಳ್ತಾ ಇದೀವಿ ಅಂತಂದ್ರೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಆ ಒಂದು ಲೆಂಡರ್ ಜೊತೆ ನಮ್ದಿರುತ್ತೆ. ಸೊ ಹಾಗಾಗಿ ಲೆಂಡರ್ ಕ್ರೆಡಿಬಿಲಿಟಿ ಎಷ್ಟು ಅವರು ಇವತ್ತಿನ ಕಾಲಕ್ಕೆ ಯಾವ ರೀತಿ ಅಂತ ಕ್ರೆಡಿಬಿಲಿಟಿನ ಹೊಂದಿದ್ದಾರೆ ಅನ್ನೋದನ್ನ ಕೂಡ ಚೆಕ್ ಮಾಡಬೇಕಾಗುತ್ತೆ ಇನಿಷಿಯಲ್ ಲೆವೆಲ್ ಅಲ್ಲಿ. ಬಿಕಾಸ್ ಟ್ರಾನ್ಸ್ಪರೆನ್ಸಿ, ಸುಮ್ಮನೆ ಚಾರ್ಜಸ್ ಗಳನ್ನ ಹಿಡನ್ ಚಾರ್ಜಸ್ ಗಳು ಹಾಕ್ತಕ್ಕಂಥದ್ದು, ಈ ರೀತಿ ಅಂತ ಮಾಡ್ತಕ್ಕಂತಹ ಟ್ರ್ಯಾಕ್ ರೆಕಾರ್ಡ್ ಏನಾದರೂ ಇದೆಯಾ ಅಂತ ಹೇಳ್ಕೊಂಡು ಆನ್ಲೈನ್ ಮೂಲಕ ಇವತ್ತಂತೂ ಈಸಿಯಾಗಿ ಚೆಕ್ ಮಾಡಬಹುದಾಗಿರುತ್ತೆ. ಒಂದ್ಸತಿ ಇದ್ರ ಬಗ್ಗೆನೂ ಕೂಡ ಗಮನ ವಹಿಸ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ವೆಲ್, ನೆಕ್ಸ್ಟ್ ಬರ್ತಕ್ಕಂತಹ ಪಾಯಿಂಟ್ ಅಂತ ಹೇಳ್ಬೋದು ಲೋನ್ ಇನ್ಶೂರೆನ್ಸ್. ಯಾವ ರೀತಿ ನಾರ್ಮಲ್ ಇನ್ಶೂರೆನ್ಸ್ ಕೆಲಸ ಮಾಡ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಏನಾದ್ರು ಲೋನ್ ತಗೊಂಡಿರ್ತಕ್ಕಂಥವ್ರು ಡೆತ್ ಆಗಲಿ ಅಥವಾ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ, ಮೇಜರ್ ಆಗಿ ಏನಾದರೂ ಇಲ್ನೆಸ್ ಅಥವಾ ಅನಾರೋಗ್ಯಕ್ಕೆ ಏನಾದ್ರು ಒಳಗಾದ್ರೆ, ಆ ರೀತಿ ಅಂತ ಸಂದರ್ಭದಲ್ಲಿ ಈ ಒಂದು ಇನ್ಶೂರೆನ್ಸ್ ಏನಿದೆಯೋ ಹೆಲ್ಪಿಗೆ ಬರುತ್ತೆ ಅವರ ಲೋನ್ ಅನ್ನ ರಿಕವರಿ ಮಾಡ್ಕೊಳ್ಳಿಕ್ಕೆ. ಸೊ ಆಬ್ವಿಯಸ್ಲಿ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನಿದೆಯೋ 0.5% ವರೆಗೂ ಕೂಡ ಅಡಿಷನಲ್ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಅಂದ್ರೆ ಅಷ್ಟು ಎಕ್ಸ್ಟ್ರಾ ಬೆನಿಫಿಟ್ಸ್ ಗಳು ನಿಮ್ಮ ಓವರ್ ಆಲ್ ಲೋನ್ ಇಂಟ್ರೆಸ್ಟ್ ರೇಟ್ ಮೇಲೆ ಕೂಡ ತಂದು ಕೊಡುತ್ತೆ ಸುಮಾರು ಬ್ಯಾಂಕ್ಸ್ ಗಳು, ಇನ್ ಕೇಸ್ ನೀವು ಲೋನ್ ಇನ್ಶೂರೆನ್ಸ್ ನ ತಗೊಳ್ತಾ ಇದ್ರೆ ಅಂತಂದ್ರೆ. ಹಾಗಂತ ಇದು ಮ್ಯಾಂಡೇಟರಿ ಅಂತ ಏನು ಇಲ್ಲ, ಕೆಲವೊಂದಿಷ್ಟು ಬ್ಯಾಂಕ್ಸ್ ಗಳನ್ನ ಮ್ಯಾಂಡೇಟರಿ ಆಗಿ ತಗೊಳ್ಳಿಕ್ಕೆ ಹೇಳುತ್ತೆ ಈಗ ಪ್ರೈವೇಟ್ ಬ್ಯಾಂಕ್ಸ್ ಗಳೆಲ್ಲ. ಬಟ್ ಪಬ್ಲಿಕ್ ಬ್ಯಾಂಕ್ಸ್ ಗಳಿಗೆ ಅಂತ ಹೋದಾಗ ಇದು ಆಪ್ಷನಲ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ಅವಘಡಗಳಾದ್ರೆ ಆ ರೀತಿ ಅಂತ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡಿಕೊಂಡು ಲೋನ್ ರಿಕವರಿ ಮಾಡ್ಕೊಳ್ಳುತ್ತೆ ಆ ರೀತಿ ಅಂತ ಬ್ಯಾಂಕ್ಸ್ ಗಳು. ನೆಕ್ಸ್ಟ್ ಬರ್ತಕ್ಕಂತಹ ಬಹಳ ಸಿಂಪ್ಲಿಫೈಡ್ ವರ್ಷನ್ ಆಫ್ ಪೋರ್ಟಲ್ ಅಂತ ಹೇಳ್ಬೋದು ವಿದ್ಯಾಲಕ್ಷ್ಮಿ ಪೋರ್ಟಲ್. ಸಪೋಸ್ ನೀವು ಕೇಳಿಲ್ಲ ಅಂತ ಅಂದ್ರೆ, ಇವತ್ತಿನ ಕಾಲಕ್ಕೆ ಯಾರೆಲ್ಲ ಎಜುಕೇಶನ್ ಲೋನ್ಗೋಸ್ಕರ ಪ್ರಯತ್ನ ಪಡ್ತಾ ಇದ್ರು ಅವ್ರಿಗೆಲ್ಲ ಗೊತ್ತಿರಲೇಬೇಕಾದಂತಹ ಒಂದು ಪೋರ್ಟಲ್ ಅಂತ ಹೇಳ್ಬೋದು. ಇದರಲ್ಲಿ ಸುಮಾರು ರೀತಿಯಂತಹ ಮಾಹಿತಿಗಳು ನಿಮಗೆ ಒಂದೇ ಕಡೆಗೆ ಕಾಣಲಿಕ್ಕೆ ಸಿಗುತ್ತೆ. ಬ್ಯಾಂಕ್ಸ್ ಗಳ ರಿಲೇಟೆಡ್ ಹಾಗೆ ಸ್ಕಾಲರ್ಶಿಪ್ ಗಳ ರಿಲೇಟೆಡ್ ವೇರಿಯಸ್ ಎಜುಕೇಶನ್ ಲೋನ್ ಸ್ಕೀಮ್ಸ್ ಗಳ ಬಗ್ಗೆ ಯಾವ ಬ್ಯಾಂಕ್ಸ್ ಗಳು ಆಫರ್ ಮಾಡ್ತಾ ಇದ್ದನ್ನ ನೀವು ಇಲ್ಲೇ ನೋಡಬಹುದಾಗಿರುತ್ತೆ. ಹಾಗೆ ಕಾಮನ್ ಎಜುಕೇಶನಲ್ ಲೋನ್ ಅಪ್ಲಿಕೇಶನ್ ಕೂಡ ನಿಮಗೆ ಇದ್ರ ಮೂಲಕ ಸಿಗುತ್ತೆ. ಒಂದೇ ಟೈಮಲ್ಲಿ ಮಲ್ಟಿಪಲ್ ಬ್ಯಾಂಕ್ಸ್ ಗಳಿಗೆ ಲೋನ್ ಅಪ್ಲೈ ಮಾಡ್ತಕ್ಕಂಥ ಅವಕಾಶವನ್ನ ಈ ಒಂದು ಪರ್ಟಿಕ್ಯುಲರ್ ಪೋರ್ಟಲ್ ತಂದು ಕೊಡುತ್ತೆ. ನಿಮ್ಮ ಲೋನ್ ಅಪ್ಲಿಕೇಶನ್ ಅನ್ನ ಬ್ಯಾಂಕ್ಸ್ ಗಳು ಡೈರೆಕ್ಟ್ ಆಗೇನೆ ಈ ಒಂದು ಪೋರ್ಟಲ್ ಇಂದ ಡೌನ್ಲೋಡ್ ಮಾಡ್ತಕ್ಕಂಥ ಅವಕಾಶವನ್ನು ಕೂಡ ಇದು ತಂದು ಕೊಡುತ್ತೆ. ಲೋನ್ ಪ್ರೊಸೆಸಿಂಗ್ ಸ್ಟೇಟಸ್ ಅನ್ನು ಕೂಡ ನೀವು ಚೆಕ್ ಮಾಡಬಹುದಾಗಿರುತ್ತೆ. ಹಾಗೆ ಡೈರೆಕ್ಟ್ ಆಗಿ ಬ್ಯಾಂಕ್ಸ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು, ಬ್ಯಾಂಕ್ಸ್ ಗಳಿಗೆ ಮೇಲ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೂಡ ಈ ಪೋರ್ಟಲ್ ನಿಮಗೆ ತಂದು ಕೊಡುತ್ತೆ. ಹಾಗೆ ಗವರ್ಮೆಂಟ್ ಸ್ಕಾಲರ್ಶಿಪ್ಸ್ ಗಳಿಗೂ ಕೂಡ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಕೂಡ ನಿಮ್ಗೆ ಇಲ್ಲೇ ಸಿಗುತ್ತೆ, ಬಿಕಾಸ್ ಅದು ಡೈರೆಕ್ಟ್ ಆಗಿ ಈ ಒಂದು ಪೋರ್ಟಲ್ ಗೆ ಲಿಂಕ್ ಆಗಿರುತ್ತೆ. ವೆಲ್, ಎಜುಕೇಶನ್ ಲೋನ್ ಅಂತಕ್ಕಂಥದ್ದು ಏನಿದೆಯೋ ಒಂಥರ ಲ್ಯಾಡರ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಕರಿಯರ್ ಸಕ್ಸಸ್ಗೂ ಹಾಗೂ ಸದ್ಯಕ್ಕಿರ್ತಕ್ಕಂತಹ ಒಂದು ಪರಿಸ್ಥಿತಿಗೂ. ಬಟ್ ಅಟ್ ದ ಸೇಮ್ ಟೈಮ್ ಸ್ಮಾರ್ಟ್ ಆಗಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋದ ಮೂಲಕ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಎಷ್ಟೋ ಸ್ಟೂಡೆಂಟ್ಸ್ ಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ, ದಯವಿಟ್ಟು ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಹಾಗೆ ಇನ್ ಕೇಸ್ ನಿಮ್ಮಲ್ಲಿ
ಯಾರು ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತ ಅಂದ್ರೆ ನಮ್ಮ ಚಾನಲ್ಗೆ ಇನಿಷಿಯಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನಮಗೆ ಸಪೋರ್ಟ್ ಮಾಡ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಕೂಡ ಅಂತರಾಳದಿಂದ ಕೃತಜ್ಞತೆಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.